ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಏನು ಹೇಳೋದು, ಇವತ್ತಿನ ದಿನ ನಾನು ನನ್ನ ಕೆಲಸಕ್ಕೆ ಹೋಗುವಂಥ ಕೊನೆಯ ದಿನ. ಸೊ ಅದನ್ನು ಶೂಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಲಾಸ್ಟ್ ಡೇ ಅಂತ ಹೇಳೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಬಿಕಾಸ್ ಇಷ್ಟು ತಿಂಗಳ ಕಾಲ ನಾನು ಹೋಗಿದ್ದು, ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು, ಮೆಮೊರೀಸು, ಅಲ್ಲಿ ಮಕ್ಕಳು ನನ್ನ ಇಷ್ಟಪಡ್ತಿದ್ದಂಥದ್ದು ಎಲ್ಲದೂ ನನಗೆ ಕಣ್ಮುಂದೆ ಬರುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ ಕೆಲಸನ ಬಿಡೋಕ್ಕೆ. ಯಾಕೆಂತಂದರೆ ಕೆಲಸಕ್ಕೆ ಸೇರ್ಕೋಬೇಕಾದ್ರೆ ನಾನು ತುಂಬ ಖುಷಿಯಾಗಿ ಸೇರಿಕೊಂಡೆ ಅಂತ ಹೇಳೋಕ್ಕಾಗಲ್ಲ. ನಾನು ನಿಮಗೆ ಹೇಳಿದ್ದೆ, ಇಂಟರ್ವ್ಯೂಗೆ ಹೋಗಬೇಕಾದ್ರೆ ನನಗೆ ಅಷ್ಟೇನು ಮನಸ್ಸಿಲ್ಲ. ಬಟ್ ನನ್ನ ಹಸ್ಬೆಂಡು ಇಟ್ಸ್ ಓಕೆ, ಒಂದು ಸತಿ ಟ್ರೈ ಮಾಡು, ಸಿಕ್ಕರೆ ಸಿಗಲಿ, ಸಿಗದೆ ಇದ್ದರೆ ಇಲ್ಲ, ಬಟ್ ನಿನಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಹೆಂಗಿರುತ್ತೆ ಇಂಟರ್ವ್ಯೂ ಎಲ್ಲ ಅಂತ ಹೇಳಿಬಿಟ್ಟು ನಾನು ಇಂಟರ್ವ್ಯೂ ಕೊಟ್ಟಿದ್ದು. ಬಟ್ ಫಾರ್ಚುನೇಟ್ಲಿ ಅದು ಸೆಲೆಕ್ಟ್ ಆಗಿದ್ದು. ಅದು ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಾಗೆ ಹೋಗ್ತಾ 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 ಅದು ಕೆಲಸ ನನಗೆ ಇಷ್ಟ ಆಗ್ತಾ ಹೋಯಿತು. ಆ್ಯಂಡ್ ನನ್ನ ಲೈಫ್ದು ಒಂದು ಮೇನ್ ಪಾರ್ಟ್ ಆಗ್ತಾ ಹೋಯಿತು. ಮಕ್ಕಳೆಲ್ಲರೂ ನನಗೆ ಇವಾಗ ಬೆಳಗ್ಗೆ ಹೋದ ತಕ್ಷಣ ಮಕ್ಕಳಿಗೆಲ್ಲರೂ ಓಡಿ ಬಂದು ಹಗ್ ಮಾಡ್ತಾರೆ, ನಾನು ಫಸ್ಟ್ ಅಂತ ಹೇಳ್ಬಿಟ್ಟು. ಅವ್ರು ತೋರಿಸೋ ಪ್ರೀತಿ ಇದೆಲ್ಲ, ಆ ಮಕ್ಕಳು ಚಿಕ್ಕ ಪುಟಾಣಿ ಮಕ್ಕಳು ತೋರಿಸೋ ಪ್ರೀತಿ ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ. ಅದನ್ನೆಲ್ಲ ಮಿಸ್ ಮಾಡ್ಕೊಳ್ಳೋವಂಥದ್ದು. ಆ್ಯಂಡ್ ನಾನೊಬ್ಬಳೇ ಅಲ್ಲ, ಚರಿದು ಇದು 100 days ಕಂಪ್ಲೀಟ್ ಆಯಿತು ಸ್ಕೂಲ್ದು. ಅವಳು ಕೂಡ ಮಮ್ಮಿ ಐ ಆಮ್ ಗೋನಾ ಮಿಸ್ ಮೈ ಫ್ರೆಂಡ್ಸ್ ಅಂತ ಎಲ್ಲ ಹೇಳ್ತಾ ಇರ್ತಾಳೆ. ಬಟ್ ಅದು ನಂಗೆ ತುಂಬ ಕಷ್ಟ ಆಗುತ್ತೆ ಅದನ್ನೆಲ್ಲ ಕೇಳೋಕ್ಕೆ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ, ನಮ್ಮ ಸಮಯ ಸಂದರ್ಭ ಆ ಥರ ಬಂದಾಗ. ಸೊ ಎಲ್ಲದನ್ನು ಯಾವುದನ್ನು ಹಿಂಗಿರಬೇಕಿತ್ತು ಹಂಗಿರ್ಬೇಕಂತು ಅಂತ ಹೇಳೋಕ್ಕೆ ಆಗೋದಿಲ್ಲ. ಸೊ ಇಟ್ಸ್ ಓಕೆ. ಬಟ್ ಇವತ್ತಿನ ದಿನ ಲಾಸ್ಟ್ ಡೇ ನಾನು ಹೇಗೆ ಸ್ಪೆಂಡ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನನಗಿವಾಗ ತಿಂಡಿ ಮಾಡ್ಕೊಳ್ಳೋ ಟೈಮು ಇಲ್ಲ ನನಗೆ. ಬಟ್ ನಂಗೆ ತಿಂಡಿ ಮಾಡ್ಕೊಳ್ಳೋಕೆ ಇಷ್ಟನೇ ಆಗ್ತಾಯಿಲ್ಲ. ಬಾಕ್ಸ್ ತೊಗೊಂಡೋಗೋದು ಬೇಡ ಅನ್ನಿಸ್ತಾ ಇದೆ. ಜಸ್ಟ್ ಒಂದು ಬಾಳೆಹಣ್ಣು ತೊಗೊಂಡೋಗ್ತೀನಿ ಅಷ್ಟೇ. ಯಾಕೆ ಯಾವುದಕ್ಕೂ ಮೂಡ್ ಬರ್ತಾ ಇಲ್ಲ, ತಿಂದಿಲ್ಲ. ಸೊ ನೋಡೋಣ ಹೇಗಾಗುತ್ತೆ. ಅಲ್ಲೇ ಬ್ರೇಕ್ಫಾಸ್ಟ್ ಇರುತ್ತೆ, ಏನೋ ಸೀರಿಯಲ್ಲು ಅಥವಾ ಏನಾದರೂ ಆ್ಯಪಲ್ ಪೈ ಏನಾದರೂ ಈ ಥರದ್ದು ಇಟ್ಟಿರ್ತಾರೆ. ಸೊ ಇವತ್ತು ಫ್ರೈಡೇ ಆದ್ದರಿಂದ ಟೀಚರ್ಸ್ಗೆಲ್ಲ ಎಕ್ಸ್ಟ್ರಾ ಏನಾದರೂ ಫುಡ್ ಕೊಟ್ಟಿರ್ತಾರೆ. ಲೈಕ್ ಡೋನಟ್ ಆಗಿರ್ಬೋದು, ಕೊಲಾಚಿ ಅಂತ, ಮತ್ತೇನೋ ರೋಲ್ಸ್, ಚಿಕನ್ ರೋಲು ಮತ್ತು ಚೀಸ್ ರೋಲ್ ಏನೋ ಇರುತ್ತೆ. ಸೊ ಅದೆಲ್ಲ ತಂದಿಟ್ಟಿರ್ತಾರೆ. ಅದಕ್ಕೆ ಅನ್ಸಲ್ಲ, ಬಟ್ ಐ ಆಮ್ ನಾಟ್ ಫೀಲಿಂಗ್ ಟು ಈಟ್ ಎನಿಥಿಂಗ್ ನಾವು. ಸೊ ಲೆಟ್ ಸಿ ಹೇಗೋಗುತ್ತೆ ಇವತ್ತಿನ ದಿನ ಅಂತ. ಆ್ಯಂಡ್ ಚರೀನ ಕೂಡ ಬಿಡಕ್ಕೆ ಹೋಗಿದ್ದಾರೆ ನನ್ನ ಹಸ್ಬೆಂಡು. ನೋಡೋಣ ಅವಳದು ದಿನ ಹೇಗಿರುತ್ತೆ ಅಂತ ಬಂದಮೇಲೆ ಕೇಳೋಣ. ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಇಲ್ಲಿ ನಾನು ಬಾಳೆಹಣ್ಣನ್ನು ಇಟ್ಕೊಳ್ತಾ ಇದ್ದೀನಿ, ಹಾಗೆ ಒಂದು ವಾಟರ್ ಬಾಟಲ್ ಇಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರಬಹುದು ಅಷ್ಟೇ. ಸೊ ಇದು ಬಂದು ನಾವು ಪ್ರತಿದಿನ ಹೋಗುವಂಥ ರೋಡು. ಸೊ ಲಾಸ್ಟ್ ಡೇ ಟ್ರಾವೆಲ್ ಮಾಡ್ತಿರೋ ಕಾರಣ ಒಂದಿಷ್ಟು ಗ್ಲಿಮ್ಸ್ಗಳನ್ನು ತೊಗೊಳ್ತಾ ಇದ್ದೀನಿ. ಹಾಗೆಯೇ ನನಗೆ ಹೋಗಬೇಕಾದ್ರೆ ಇನ್ನೂ ಒಂಥರ ಬೇಜಾರು. ಒಂದು ಸ್ವಲ್ಪ ನನ್ನ ಹಸ್ಬೆಂಡ್ ಜೊತೆನೂ ನಾನು ಮಾತಾಡ್ತಾ ಇಲ್ಲ, ಯಾಕೆ ಏನೋ ಒಂಟಿಯಾಗಿರಬೇಕು, ಒಬ್ಬಳೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಹಾಗೆ ಕುತ್ಕೊಂಡಿದ್ದೀನಿ ಅಷ್ಟೇ. ಆ ರೋಡ್ನ ಕಡೆ ಎಲ್ಲ ನೋಡ್ಕೊಂಡು ಕುತ್ಕೊಂಡಿದ್ದೀನಿ. ಐ ಡೋಂಟ್ ನೋ, ಒಂಥರ ಬೇಜಾರಾಗ್ತಾಯಿದೆ ತುಂಬಾ. ಆ್ಯಂಡ್ ಇದು ಬಂದು ನಮ್ಮ ಸ್ಕೂಲ್ಗೆ ಹೋಗೋ ರೋಡು. ಪ್ರತಿಯೊಂದೂ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ, ಯಾಕಂದರೆ ಯಾವಾಗಾದರೂ ನೋಡಬೇಕು ಅನಿಸಿದರೆ ನಾನು ತೆಗೆದು ನೋಡ್ಬೋದಲ್ಲ. ಸೊ ಹಾಗಾಗಿ. ಆ್ಯಂಡ್ ಇದು ಬಂದು ನಮ್ಮ ಸ್ಕೂಲ್ ಬಂತು. ಒಂದು 15 minutes ಅಷ್ಟೇ ಡ್ರೈವು, ತುಂಬಾ ಹತ್ತಿರ ಇದೆ. ಸೊ ನಾನು ಹೋದ ತಕ್ಷಣ ನೋಡ್ತಾ ಇರ್ಬೋದು, ಮಕ್ಕಳು ನಮಗೆ ಹಿಂಗೆ ಒಂದು ಆರ್ಟ್ ಮಾಡ್ಕೊಂಡು ಬಂದು ನಮಗೆ ಗ್ರೀಟಿಂಗ್ ಕಾರ್ಡ್ ಹೋದ ತಕ್ಷಣವೇ ಬಂದು ಹಗ್ ಮಾಡ್ತಾರೆ. ನಾನು ನಿಮಗೆ ಹೇಳಿದ್ನಲ್ವ ಮುಂಚೆನೇ, ಒಂದಿಷ್ಟು ಮಕ್ಕಳು ಬರೋದನ್ನು ಕಾಯ್ತಾ ಇರ್ತಾರೆ, ಓಡಿ ಬರ್ತಾರೆ. ಅದನ್ನು ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಹಾಗೆಯೇ ಮಕ್ಕಳ ಜೊತೆ ನಾನು ಒಂದು ಮಫಿನ್ ಮತ್ತು
ನಮಗೆ ಅಂತ ಸಪ್ರೇಟಾಗಿ ಇದು ಓಟ್ ಮೀಲ್ನ ಮಾಡಿರ್ತಾರೆ. ಹಾಗೆ ಸ್ವಲ್ಪ ಮ್ಯಾಂಗೋ, ಫ್ರೋಝನ್ ಮ್ಯಾಂಗೋ ಇತ್ತು. ನಾನು ಮ್ಯಾಂಗೋ ತಿನ್ನಲಿಲ್ಲ. ಜಸ್ಟ್ ಮಕ್ಕಳ ಜೊತೆನೇ ಕುತ್ಕೊಂಡು ನಾನು ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಮಕ್ಕಳಿಗೆ ಮಫಿನ್ ಮತ್ತು ಮ್ಯಾಂಗೋ ಮತ್ತು ಹಾಲು ಈ ಥರದ್ದನ್ನೆಲ್ಲ ಕೊಟ್ಟಿರ್ತಾರೆ. Rise and shine. Welcome to school today. Rise and shine. Welcome to school today. Rise and shine. Did it go? That's so good. Today. ಮಕ್ಕಳು ಬಂದ ತಕ್ಷಣ ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿಸಿದ್ದು ನೋಡಿದ್ರಲ್ಲ. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಅವರು ಒಂದು ಸ್ವಲ್ಪ ಹೊತ್ತು ಹೇಳ್ಕೊಡ್ತೀವಿ. ಅಂದರೆ ಡೇಟ್ ಆಗಿರಬಹುದು, ಅಂದರೆ ಅವತ್ತಿನ ಲೆಟರ್ಸ್ ಆಫ್ ದ ವೀಕ್ ಏನೇನು ಲೆಟರ್ಸ್ ಇರುತ್ತೆ ಅದು, ಹಾಗೆಯೇ ಒಂದಿಷ್ಟು ರೈಮ್ಸ್ಗಳನ್ನು ಹೇಳೋವಂಥದ್ದು. ನೀವು ನೋಡಿದ್ರಲ್ಲ, ರೈಸ್ ಆ್ಯಂಡ್ ಶೈನ್ ಆ್ಯಂಡ್ ವೆಲ್ಕಮ್ ಟು ಸ್ಕೂಲ್ ಟುಡೇ ಅಂತೆಲ್ಲ ಹಾಡು ಹೇಳಿಸೋವಂಥದ್ದು. ಅದೆಲ್ಲ ಆದಮೇಲೆ ನಾವು ಒಂದು ಅರ್ಧ ಗಂಟೆ ಅವ್ರಿಗೆ ಟೀಚ್ ಮಾಡ್ತಾರೆ. ಅದಾದಮೇಲೆ ಮಕ್ಕಳನ್ನು ಗ್ರೌಂಡಿಗೆ ಕರ್ಕೊಂಡು ಹೋಗ್ತೀವಿ. ಸೊ ಅಲ್ಲಿ ಒಂದು ಹಾಫ್ ಆನ್ ಅವರ್ ಆಡಿಕೊಂಡು ಮತ್ತೆ ಬರ್ತಾರೆ. ಮತ್ತೆ ಬಂದಮೇಲೆ ಈ ಥರ ಆ್ಯಕ್ಟಿವಿಟಿಗಳನ್ನು ಮಾಡೋಕ್ಕೆ ಕೊಡ್ತಾರೆ. ಅವತ್ತು ತುಂಬಾ ಚಳಿ ಇದ್ದ ಕಾರಣ ಸಹ ನಾವು ಹೊರಗಡೆ ಕರ್ಕೊಂಡು ಹೋಗಿರಲಿಲ್ಲ. ಜಸ್ಟ್ ಇಲ್ಲೇ ಮಕ್ಕಳು ಆಟಾಡಿದ್ದು ನೋಡಿದ್ರಲ್ಲ ಕಾರ್ಪೆಟ್ ಮೇಲೆ. ಅದಾದಮೇಲೆ ಈ ಥರ ಒಂದಿಷ್ಟು ಮಕ್ಕಳಿಗೆ ಸೆಂಟರ್ಸ್ ಅಂತ ಮಾಡಿರ್ತಾರೆ. ಒಂದು 5 ರಿಂದ 6 ಥರ ಸೆಂಟರ್ಸ್ ಅಂತ. ಲೈಬ್ರರಿ ಮತ್ತು ಡ್ರಾಯಿಂಗ್ ಮತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಪ್ರತಿ ವೀಕು ಅಥವಾ ಪ್ರತಿ ಮಂತ್ ಬೇರೆ ಬೇರೆ ಥರ ಇರುತ್ತೆ. ಇವತ್ತು ಇಲ್ಲಿ ನೋಡ್ತಾ ಇರ್ಬೋದು ಏರೋಪ್ಲೇನ್ ಥೀಮಲ್ಲಿ ಮಾಡಿರೋ ಅಂಥದ್ದು. ಸೊ ಒಂದು 3 ಚೇರ್ ಇಟ್ಬಿಟ್ಟು ಅವ್ರಿಗೆ ಸುಮ್ಮನೆ ಪಾಸ್ಪೋರ್ಟು, ವೀಸಾ ಥರ ಕೊಟ್ಬಿಟ್ಟು, ಬೋರ್ಡಿಂಗ್ ಪಾಸ್ ಇಟ್ಟು, ಹಾಗೆ ಲಗೇಜು ಮತ್ತು ಪಾಯ್ಲೆಟ್ ಏನು ಕೋಟೆಲ್ಲ ಹಾಕ್ಕೊಂಡು ಟೋಪಿ ಎಲ್ಲ ಹಾಕ್ಕೊಂಡಿರ್ತಾರಲ್ಲ ಆ ಥರ. ಆ್ಯಂಡ್ ಮ್ಯಾಪನ್ನು ಈ ಥರ ವರ್ಲ್ಡ್ ಮ್ಯಾಪ್ನ ಹಾಕಿರ್ತೀವಿ. ಸೊ ದಟ್ ಅವ್ರಿಗೇನೋ ಹೇಳ್ಕೊಡೋವಂಥದ್ದು. ನೆಕ್ಸ್ಟ್ ಬಂದು ಇಲ್ಲಿ ಸೈನ್ಸ್ ಆ್ಯಂಡ್ ನೇಚರ್ದು ಥೀಮ್ದು ನಾಸಾ. ಸೊ ನಾಸಾ ನಿಮಗೆಲ್ಲ ಗೊತ್ತಿದೆ, ಅಲ್ಲಿ ರಾಕೆಟ್ಸ್ ಎಲ್ಲ ಲಾಂಚ್ ಮಾಡುವಂಥ ಒಂದು ಮಾಡುವಂಥದ್ದು. ಸೊ ಅಲ್ಲಿ ಹ್ಯೂಸ್ಟನಲ್ಲೂ ನಾಸಾ ಇದೆ. ಸೊ ಅದು ಒಂದು. ಅದಾದಮೇಲೆ ಟ್ರಾವ್ಲಿಂಗ್ ಥೀಮ್, ಇಲ್ಲಿ ಟ್ರೈನ್ ಆಗಿರ್ಬೋದು, ಬಸ್ಸಿಂದು ಆ ಥರದನ್ನೆಲ್ಲ ಇಲ್ಲಿ ಇಟ್ಟು ಅದು ಒಂದು ಸೆಂಟರ್ಸ್ ಅಂತ ಮಾಡಿರ್ತಾರೆ. ಸೊ ಮಕ್ಕಳಿಗೆ ಸ್ವಿಚ್ ಮಾಡೋದು, ಒಂದಿಷ್ಟು ಟೈಮ್ ಗ್ರೂಪ್ ಮಾಡೋದು, ಇಬ್ಬಿಬ್ಬರು 3 ಜನ ಒಂದು ಕಡೆ ಹೋಗೋ ಥರ. ಅವ್ರದ್ದು ಒಂದು ಅರ್ಧ ಗಂಟೆ ಮುಗಿದ್ಮೇಲೆ ಮತ್ತೆ ಸ್ವಿಚ್ ಮಾಡೋದು, ಅವ್ರನ್ನ ಇನ್ನೊಂದು ಕಳಿಸಿ ಇನ್ನೊಬ್ರನ್ನ ಅವ್ರಿಗೆ ಕಳಿಸೋವಂಥದ್ದು. ಸೊ ಈ ಥರ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಟಾಯ್ಸು, ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಡ್ರೆಸ್ಸಿಂಗ್ ಆಗಿರ್ಬೋದು, ಈ ಥರದ್ದನ್ನೆಲ್ಲ ಇಟ್ಟಿರ್ತೀವಿ. ನೋಡ್ತಾ ಇರ್ಬೋದು ಮಕ್ಕಳು ಕೋಟ್ ಹಾಕ್ಕೊಂಡಿರೋವಂಥದ್ದು, ಟೋಪಿ ಹಾಕ್ಕೊಂಡಿರೋವಂಥದ್ದು, ಅದು ತುಂಬಾ ಎಂಜಾಯ್ ಮಾಡ್ತಾರೆ. ಒಂದಿಷ್ಟು ಮಕ್ಕಳನ್ನ ಇಲ್ಲಿ ಟೇಬಲ್ ಮೇಲೇ ಒಂಥರ ಟಾಯ್ಸ್ಗಳಾಗಿರಬಹುದು ಈ ಥರದನ್ನೆಲ್ಲ ಕೊಟ್ಟು ಕೂರಿಸಿರ್ತೀವಿ. ಸೊ ಈಗ ಏನಾಗ್ಬಿಡುತ್ತೆ ಅಂತಂದರೆ ಮಕ್ಕಳು ತುಂಬ ಬೇಗನೆ ಬೋರ್ ಆಗಿಬಿಡ್ತಾರೆ. ಸೊ ಒಂದು ಟಾಯ್ಸು ಒಂದು ಸ್ವಲ್ಪ ಆಟಾಡಿದ ತಕ್ಷಣ ಬೋರ್ ಆಗಿಬಿಡುತ್ತೆ ಅವರಿಗೆ. ಸೊ ಮತ್ತೆ ಬೇರೆ ಬೇಕಾಗತ್ತೆ. ಸೊ ಹಾಗಾಗಿ ಸ್ವಿಚಿಂಗ್ ಮಾಡ್ತಿರ್ತೀವಿ. ಆ್ಯಂಡ್ ಮಧ್ಯಾಹ್ನದ ಊಟ 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಟರ್ಕಿ ಮತ್ತು ಸ್ಮ್ಯಾಶ್ಡ್ ಪೊಟೇಟೊ ಮತ್ತು ಫ್ರೂಟ್ ಈ ಥರ ಇರುತ್ತೆ. ಪ್ರತಿದಿನ ಹಾಲು, ಒಂದು ವೆಜಿಟೇಬಲ್, ಒಂದು ಫ್ರೂಟ್ ಮತ್ತು ಒಂದು ಮೇನ್ ಡಿಶ್ ಅಂತ ಇರುತ್ತೆ. ಅವತ್ತು ಕೂಡ ಅವ್ರ ಜೊತೆನೇ ಊಟ ಮಾಡಿದೆ ನಾನು ಕೂತ್ಕೊಂಡು. ಆಲ್ರೆಡಿ ಹಾಫ್ ಆಫ್ ದ ಡೇ ಕಳೆದ್ಬಿಟ್ಟೆ. ಸೊ ಇವಾಗ ಲಂಚು ಸ್ವಲ್ಪ ಅಲ್ಲೇ ಮುಗಿಸ್ಕೊಂಡೆ ಕ್ಲಾಸಲ್ಲೇ. ಆ್ಯಂಡ್ ಇವಾಗ ನನಗೆ ಫ್ರೀ ಟೈಮ್ ಇರುತ್ತೆ. ಇವಾಗ ಮಕ್ಕಳಿಗೆ ನ್ಯಾಪ್ ಟೈಮ್ ಇರುತ್ತೆ, ಅಂದರೆ ಅವ್ರಿಗೆ ಮಲಗಿಸ್ತೀವಿ. ಸೊ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಹೇಳಿ ನಮಗೆ ಸ್ವಲ್ಪ ಫ್ರೀ ಟೈಮ್ ಇರುತ್ತೆ. ಸೊ ಇವಾಗ ಇಲ್ಲಿ ಕಾರ್ನು ಮತ್ತು ಚೀಸು, ಸ್ವಲ್ಪ ಸ್ಪೈಸು ಈ ಥರದ್ದೆಲ್ಲ ಇತ್ತು. ಅಂದರೆ ಇದು ಸ್ವೀಟ್ ಕಾರ್ನು, ಹಾಗೆ ಕೋಕು ಮತ್ತು ಸ್ಪ್ರೈಟು ಅದೆಲ್ಲ ಇರುತ್ತೆ. ನಾನು ಸ್ಪ್ರೈಟ್ ತೊಗೊಂಡಿದ್ದೀನಿ. ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮನೆಗೆ ಮಾತಾಡ್ತೀನಿ. ಇಲ್ಲ ನನ್ನ ಹಸ್ಬೆಂಡ್ ಜೊತೆ ಮಾತಾಡೋದು ಅಥವಾ ಮನೆಗೆ ಮಾತಾಡೋದು ಮಾಡ್ತೀನಿ ಈ ಟೈಮಲ್ಲಿ. ಹಾಗೆ ಒಂದು ಸ್ವಲ್ಪ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ನೋಡೋದಷ್ಟೇ.
ಸೊ ಎಷ್ಟು ಇದು ಸ್ವಲ್ಪ ಚಿಲ್ಲಿಂಗ್ ಟೈಮ್ ಅಂತ ಹೇಳ್ಬೋದು, ಜಸ್ಟ್ ಫ್ರೀ ಟೈಮ್. ಯಾ ನಮಗೆ 30 ಮಿನಿಟ್ಸ್ ಬ್ರೇಕ್ ಇರುತ್ತೆ, 30 to 35 ಮಿನಿಟ್ಸ್ ಆಗುತ್ತೆ. ಸೊ ಇಲ್ಲಿ ಒಂದು ಸಪ್ರೇಟ್ ರೂಮ್ ಇದೆ, ಹಾಗೆ ಇಲ್ಲಿ ಟೇಬಲ್ ಅರೇಂಜ್ಮೆಂಟ್, ಮೈಕ್ರೋವೇವ್ ಆಗಿರಬಹುದು, ಆಮೇಲೆ ಫ್ರಿಡ್ಜ್ ಈ ಥರದ್ದನ್ನೆಲ್ಲ ಇಟ್ಟಿರ್ತಾರೆ ಬಿಸಿ ಮಾಡ್ಕೊಳ್ಳೋಕ್ಕೆ. ಹಾಗೆ ಏನಾದರೂ ಫುಡ್ ತೊಗೊಂಡು ಬಂದು ಇಲ್ಲೇ ಇಟ್ಕೋಬಹುದು. ಆ್ಯಂಡ್ ನಾನೊಬ್ಬಳೇ ಇಲ್ಲಿ ಕುತ್ಕೊಳ್ಳೋವಂಥದ್ದು ಊಟಕ್ಕೆ. ಆ್ಯಂಡ್ ನೀವು ನೋಡಿದ್ರಲ್ಲ, ಏನೂ ಊಟ ತೊಗೊಂಬಂದಿಲ್ಲ ನಾನು ಇವತ್ತು. ಆ್ಯಂಡ್ ಟರ್ಕಿ ಇತ್ತು, ಸೊ ಟರ್ಕಿನೂ ನಾನು ತಿನ್ನಲ್ಲ. ಹಾಗಾಗಿ ಜಸ್ಟ್ ಫ್ರೂಟು ಮತ್ತು ಸ್ಮ್ಯಾಶ್ಡ್ ಪೊಟೇಟೊ ತಿಂದ್ಬಿಟ್ಟು ಇಲ್ಲಿ ನನಗೆ ಇದನ್ನು ಕೊಟ್ಟರು ತೊಗೊಂಬಂದು. ಸೊ ಅದನ್ನು ನಾನು ತಿಂತಾಯಿದ್ದೀನಿ. ಸ್ವೀಟ್ ಕಾರ್ನು ಮತ್ತು ಚೀಸ್ ಒಂಥರ ಚೆನ್ನಾಗಿತ್ತು, ಟೇಸ್ಟ್ ಇಷ್ಟ ಆಯಿತು ನನಗೆ. ಬಟ್ ನನಗೆ ಪೂರ್ತಿ ತಿನ್ನೋಕ್ಕಾಗಲಿಲ್ಲ. ಅದೇನೋ ಚೀಸ್ ಹಾಕಿದ್ದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಅದು ಬರೀ ಖಾರ ಮತ್ತು ಸ್ವೀಟ್ ಕಾರ್ನ್ ಹಾಕಿದರೆ ಇಷ್ಟ ಆಗ್ತಿತ್ತೇನೋ. ಆ್ಯಂಡ್ ಸ್ಪ್ರೈಟು ನಾನು ಈ ಸ್ಪ್ರೈಟು ಕೋಕು ಅದನ್ನೆಲ್ಲ ಜಾಸ್ತಿ ಕುಡಿಯೋಲ್ಲ, ಜಸ್ಟ್ ತೊಗೊಂಡು ಬಂದಿದ್ದೆ, ಒಂದು ಸ್ವಲ್ಪ ಅಷ್ಟೇ ಕುಡಿದಿದ್ದು. ಹಾಗೆ ಮಧ್ಯಾಹ್ನ ನ್ಯಾಪ್ ಮುಗಿದ ಮೇಲೆ ಮಕ್ಕಳನ್ನೆಲ್ಲ ಎಬ್ಬಿಸ್ಬಿಟ್ಟು ಒಂದು ಅರ್ಧ ಗಂಟೆ ನಾವು ಇದನ್ನು ಪಝಲ್ ಥರ ಏನಾದ್ರು ಮ್ಯಾಥ್ ಟೈಮ್ ಇರುತ್ತೆ, ಅವಾಗ ಮ್ಯಾಥ್ಸ್ ಮಾಡುವಂಥದ್ದು. ಸೊ ಈ ಥರ ಚಿಕ್ಕ ಮಕ್ಕಳಿಗೆ ಅದರೊಳಗೆ ಆರಿಸ್ತಾರೆ. ಸೊ 3 ವರ್ಷದ್ದು ಮತ್ತು 4 ವರ್ಷದ್ದು ಇಬ್ಬರು ಇರೋ ಕಾರಣ 3 ವರ್ಷದವ್ರಿಗೆ ಚಿಕ್ಕ ಪಝಲ್ನ ಕೊಡುವಂಥದ್ದು, 4 ವರ್ಷವ್ರಿಗೆ ಸ್ವಲ್ಪ ದೊಡ್ಡದು ಪಝಲ್ಸ್ನ ಕೊಡುವಂಥದ್ದು ಈ ಥರ. ಸೊ ಒಂದು ಮುಗಿಸಿದ ಮೇಲೆ ಇನ್ನೊಂದು ಕೊಡುವಂಥದ್ದು, ಅವರೆಲ್ಲ ಸ್ವಿಚಿಂಗ್ ಮಾಡುವಂಥದ್ದು ಇದು ಇರುತ್ತೆ. ಸೊ ಇದು ಮಕ್ಕಳಿಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಈ ಥರದ್ದೆಲ್ಲ. ಸೊ ಬೇಗ ಜೋಡಿಸುವಂಥದ್ದು ಇದನ್ನೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾರೆ. ನಾನು ನೋಟಿಸ್ ಮಾಡಿದ್ದೀನಿ ಮಕ್ಕಳಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾ ಹೋಗುತ್ತೆ ಈ ಥರದ್ದನ್ನೆಲ್ಲ ಆ್ಯಕ್ಟಿವಿಟಿ ಅವರು ಮಾಡೋದ್ರಿಂದ. ಅದಾದಮೇಲೆ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋದಿರುತ್ತೆ. ಅದಾದಮೇಲೆ ಸ್ನ್ಯಾಕ್ಸ್ ಕೊಡ್ತೀವಿ. ಅದಾದಮೇಲೆ ನಾನು ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಬಂದು ಪಿಕ್ ಮಾಡ್ತಾರೆ, ನಿಮಗೆಲ್ಲ ಗೊತ್ತಲ್ವ. ಸೊ ನನಗೆ ಒಂಥರ ಸೆಂಡ್ ಆಫ್ ಮಾಡಿದರು ಎಲ್ಲ ಟೀಚರ್ಸ್ನು ಸೇರಿಕೊಂಡು. ನನಗೆ ತುಂಬಾ ಬೇಜಾರಾಗ್ತದೆ ಆ್ಯಕ್ಚುಲಿ. ಲಾಸ್ಟೇ ನನ್ನ ಮುಖದಲ್ಲೇನೋ ಒಂಥರ ಬೇಜಾರು ಮುಖ ನೋಡ್ತಾ ಇರ್ಬೋದು. ಇದೊಂದು ಬ್ಯಾಸ್ಕೆಟ್ ಆಫ್ ಫುಲ್ ಗಿಫ್ಟ್ಸು ಅದೆಲ್ಲ ಕೊಟ್ಟಿದ್ದಾರೆ, ನಿಮಗೆ ತೋರಿಸ್ತೀನಿ ಏನೇನು ಕೊಟ್ಟಿದ್ದಾರೆ ಅಂತ. ಸೊ ನಾವು ಇವಾಗ ಚರಿನ ಕರ್ಕೊಂಡು ಬರೋಕ್ಕೆ ಬಂದಿರೋವಂಥದ್ದು. ಇಲ್ಲಿ ನಾನು ವೇಟ್ ಮಾಡ್ತಾ ಇದ್ದೀನಿ, ಅವ್ರ ಪಪ್ಪ ಹೋಗಿದ್ದಾರೆ ಚರಿನ ಕರ್ಕೊಂಬರೋಕ್ಕೆ. ಇಲ್ಲಿ ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇದು ನಮ್ಮ ಚರಿಗೆ ಅವತ್ತೊಂದು ಸ್ವಲ್ಪ ಲೇಟ್ ಆಯಿತು ನಾವು ಹೋಗುವಂಥದ್ದು. ನನ್ನ ಹಸ್ಬೆಂಡ್ ಏನೋ ಮೀಟಿಂಗ್ ಇತ್ತು ಅಂತ ಸ್ವಲ್ಪ ಲೇಟಾಗಿ ಬಂದರು. Is this cool? Come, let's go. Loro. Okay, let's go. Papa, you picked me up so late today. Yeah. ಇದು ಚರಿದು ಲಾಸ್ಟ್ ಡೇ ಆಫ್ ಸ್ಕೂಲು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಚರಿ ಬರ್ತಾ ಇದ್ದಾಳೆ ಅವ್ರ ಪಪ್ಪನ ಜೊತೆ. ಸರಿ, ಹೆಂಗೆ ಅಂತಂದರೆ ನಾನು ಸ್ಕೂಲಿಂದ ಬಂದ ತಕ್ಷಣ ಮಮ್ಮಿ ಸರ್ಪ್ರೈಸ್ ಅಂತ ಕೇಳ್ತಾಳೆ, ಅವಳಿಗೋಸ್ಕರ ಏನಾದ್ರು ತಂದಿರಲೇಬೇಕು. ಸೊ ಹಾಗಾಗಿ ನಾನು ಒಂದು ಪೀಸ್ ಆಫ್ ಕೇಕ್ನ ತೊಗೊಂಡು ಬಂದೆ, ಒಂದು ಜಿಪ್ಲಾಕ್ ಕವರಲ್ಲಿ ಹಾಕ್ಕೊಂಡು ಒಂದು ಸ್ಪೂನ್ ಹಾಕ್ಕೊಂಡು. ಸೊ ಅವಳಿಗೆ ಈಸಿ ಆಗುತ್ತೆ ತಿನ್ನೋಕ್ಕೆ ಅಂತ. ಚರಿಗಂತಲ್ಲ, ಎಲ್ಲ ಮಕ್ಕಳಿಗೂ ಕೇಕ್ ಅಂದರೆ ತುಂಬಾ ಇಷ್ಟ ಅಲ್ವಾ. ಸೊ ಹಾಗಾಗಿ ಮಧ್ಯಾಹ್ನದ ಊಟ ಬಂದ್ಬಿಟ್ಟು ಚಪಾತಿ ಮತ್ತು ಎಗ್ ಬುರ್ಜಿ ಮತ್ತು ಎಗ್ ಫ್ರೈ ಮಾಡಿದ್ದೆ. ಸೊ ನನ್ನ ಹಸ್ಬೆಂಡ್ ಆಫೀಸಿಂದ ಬಂದ ಮೇಲೆ ನಾವು ತಿಂತಾ ಇರುವಂಥದ್ದು ಇದು. ಏನೋ ಸರಿ ಅದ. Yes. Allo kodu, mommy kodu. Don't fall it. This is 3D turtle. Heಳು ಮಮ್ಮಿಗೆ. 3D turtle. 3D turtle. Uh-huh. Oh my god, it's so beautiful, Chiri. That's a project. I only thought of it. Wow. Do you like it? Beautiful. Papa color out the stuff and glue the stuff. I just colored the stuff. Do you know what are these? Hold it like this. 3D turtle. ಚಂದ ಇತ್ತು ಚರಿ. Don't hold the flippers because it's wheel. Okay. ಚೆನ್ನಾಗಿದೆ. ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ, ನಾನು ಮತ್ತೆ ಚರಿ. ಅವ್ರ ಪಪ್ಪ ಮತ್ತೆ ಆಫೀಸಿಗೆ ಹೋದ್ರು. ಅವ್ರಿಗೆ ಲಾಸ್ಟ್ ಮಿನಿಟ್ ಕೆಲಸಗಳು ಲಾಸ್ಟ್ ಮಿನಿಟ್ ಅಲ್ಲಿ ಮುಗಿಸೋ ಅಂತಹದ್ದು ತುಂಬಾನೇ ಇರುತ್ತೆ. ಮೋಸ್ಟ್ಲಿ ಇವತ್ತು ಲೇಟಾಗಿ ಬರ್ತಾರೆ.
ಸೊ ನಾನು ಮನೆಗೆ ಬಂದ ತಕ್ಷಣ ನನಗೆ ಕಾರಲ್ಲಿ ಏನು ವಿಡಿಯೋನೇ ಮಾಡೋಕ್ಕಾಗ್ತಾ ಇರಲಿಲ್ಲ, ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ. ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಟೈಮ್ ತೊಗೊಂಡೆ ನಾನು ವಿಡಿಯೋ ಮಾಡೋಕ್ಕೆ. ಯಾಕೆಂತಂದರೆ ನನಗೆ ಒಂಥರ ಸೆಂಡ್ ಆಫ್ ಥರ ಕೊಟ್ಟರು ಎಲ್ಲ ಕೊಲೀಗ್ಸ್ಗಳು ಸೇರಿಕೊಂಡು. ನಾನು ತೋರಿಸ್ತೀನಿ ನಿಮಗೆ, ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಗ್ರೀಟಿಂಗ್ ಕಾರ್ಡ್, ಗಿಫ್ಟ್ ಕಾರ್ಡ್, ಈ ಥರದನ್ನೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರ ಜೊತೆ ಪಿಕ್ಚರ್ ತೆಗೆಸ್ಕೊಳ್ಳೋದಾಗಿರ್ಬೋದು, ಮಕ್ಕಳ ಜೊತೆ ಪಿಕ್ಚರ್ ತೆಗೆಸ್ಕೊಳ್ಳೋದು. ಸೊ ಇದೆಲ್ಲ ಇತ್ತು ಲಾಸ್ಟಿಗೆ ಬರಬೇಕಾದ್ರೆ. ಆ್ಯಂಡ್ ನಾವೆಲ್ಲ ನಿಮ್ಮನ್ನ ಮಿಸ್ ಮಾಡ್ಕೊಳ್ತೀವಿ ಅಂತೆಲ್ಲ ಹೇಳಿ ಹಗ್ ಮಾಡಿ, ಮತ್ತೆ ಟಚ್ ಅಲ್ಲಿ ಇರೋಣ, ಜೊತೆಗೆ ಫೇಸ್ ಟೈಮ್ ಮಾಡೋಣ, ಕಾಲ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ರು. ಸೊ ಎಸ್, ತುಂಬಾನೇ ಖುಷಿ ಆಗತ್ತೆ ಈ ತರ ಬೇರೆ ದೇಶದಲ್ಲಿ ಬಂದು ಈ ತರ ಒಂದು ವಾತಾವರಣ ಸಿಕ್ಕಿರತ್ತಲ್ವಾ. ಒಂದು ಒಳ್ಳೆ ಕೆಲಸ ಮಾಡೋಂತಹ ಜಾಗ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಎಲ್ಲರೂ ಪ್ರೀತಿಯಿಂದ ಇದ್ರೆ ಅದೊಂಥರ ಅಟ್ಮಾಸ್ಫಿಯರ್ ಅಲ್ಲಿ ವರ್ಕ್ ಮಾಡಕ್ಕೆ ನಮಗೂ ಮನ್ಸು ಬರುತ್ತೆ. ಸೊ ಆ ಥರನೇ ಇತ್ತು. ಆ್ಯಂಡ್ ಮಕ್ಕಳ ಜೊತೆ ಎಲ್ಲ ನಾನು ಫೋಟೋ ತೆಗೆಸ್ಕೊಂಡಿದ್ದು ತುಂಬಾನೇ ಖುಷಿ ಆಯ್ತು. ಆ್ಯಂಡ್ ಲಾಸ್ಟಿಗೆ ಅವರೆಲ್ಲ ಮಿಸ್ ಸ್ನೇಹ ಡೋಂಟ್ ಲೀವ್, ಮಿಸ್ ಸ್ನೇಹ ಡೋಂಟ್ ಲೀವ್ ಅಂತ ಹೇಳ್ತಾ ಇದ್ರು. ಅದೊಂಥರ ಟಚ್ ಆಯ್ತು ನನಗೆ. ಇಮೋಷನಲಿ ಒಂಥರ ಡೌನ್ ಆಗುತ್ತೀನಿ. ಲೈಫ್ ಈಸ್ ಲೈಕ್ ದಟ್, ಒಂದೇ ಕಡೆ ನಿಂತಲ್ಲಿ ನಿಲ್ಲಕ್ಕಾಗೋದಿಲ್ಲ, ಹರಿತಾನೆ ಇರಬೇಕು. ಸೊ ಒಂದಿಷ್ಟು ದಿನಗಳ ಕಾಲ ಒಂದಿಷ್ಟು ಜನ ನಮ್ಮ ಜೊತೆ ಬರ್ತಾರೆ, ಎಲ್ಲೋ ಹೇಳ್ಕೋತಾರೆ, ಹೋಗ್ತಾರೆ, ಆ ಥರ ಏನೇ ಇರುತ್ತೆ. ಬಟ್ ಇಟ್ ಹರ್ಟ್ಸ್. ಇಷ್ಟು ದಿನ ಜೊತೆಗಿದ್ರು, ಇವಾಗ ಇನ್ಮೇಲೆ ಇರೋದಿಲ್ಲ ಅಂತೆಲ್ಲ ಅನ್ಸುತ್ತೆ. ಈ ಬ್ಯಾಸ್ಕೆಟ್ ಅಲ್ಲಿ ಒಂದು ಫುಲ್ ಬ್ಯಾಸ್ಕೆಟ್ ಆಫ್ ಗಿಫ್ಟ್ಸ್ ಗಳನ್ನ ಕೊಟ್ಟಿದ್ರೆ. ಚರಿ ಯಾಕೆ ಎಲ್ಲ ತಕ್ಕೊಡು ಕೂಸೆ. ಇದು ಒಂದು ಪಾಪ್ಕಾರ್ನ್ ಪ್ಯಾಕೆಟ್ ಕೊಟ್ಟಿದ್ದಾರೆ. ಅವಳು ಪಾಪ್ಕಾರ್ನ್ ತಿನ್ಬೇಕಂತ ತಗೊಂಡು ಹೋಗಿ ತಿನ್ನೋಗು. ಅಂಡ್ ಸಮ್ ಚಾಕ್ಲೇಟ್ಸ್ ಕೊಟ್ಟಿದ್ದಾರೆ. ಓಕೆ, ಚಾಕ್ಲೇಟ್ಸ್. ಹಾಗೆ ಮೇರಿ ಕೇದು ಒಂದು ಸೆಂಟೆಡ್ ಬಾಡಿ ಲೋಷನ್ ಕೊಟ್ಟಿದ್ದಾರೆ. ಅಂಡ್ ಇದು ಒಂದು ಶವರ್ ಜೆಲ್ಲು. ಹಾಗೆ ಆಪಲ್ ಜ್ಯೂಸ್. ಚೆರಿ ಎಲ್ಲ ಕೆಳಗಾಗ ಹಾಕ್ಬಿಟ್ಟಿದಲ್ಲ ಅದಕ್ಕೆ. ಹಾಗೆ ಒಂದು ಹರ್ಷಿ ಚಾಕ್ಲೇಟ್, ಮತ್ತೆ ಒಂದು ಗಿಫ್ಟ್ ಕಾರ್ಡ್, ಅಮೆಝಾನ್ ಗಿಫ್ಟ್ ಕಾರ್ಡ್. ವೇಟ್. ಅಂಡ್ ಈ ಗ್ರೀಟಿಂಗ್ ಕೊಟ್ಟಿದ್ದಾರೆ. ನನಗೆ ಈ ಗ್ರೀಟಿಂಗ್ ನೋಡ್ಬಿಟ್ಟು ಯಾವಾಗ್ಲೂ ಈ ಗ್ರೀಟಿಂಗ್ ಕಾರ್ಡ್ನ ನನ್ನ ಹತ್ರ ಇಟ್ಕೋಬೇಕು ಅಂತ ಅನಿಸ್ತು. ಯಾಕೆ ಅಂತಂದ್ರೆ ನನ್ನ ಲೈಫಲ್ಲಿ ಫಸ್ಟ್ ಕೆಲ್ಸಕ್ಕೆ ಅಂತ ಹೋಗಿದ್ದು ನಾನು ಇದೇ ಕೆಲಸ. ಸೊ ಫಸ್ಟ್ ಆಲ್ವೇಸ್ ರಿಮೇನ್ಸ್ ಲೈಕ್ ಮೆಮೊರೇಬಲ್. ಹಾಗೆ ಫಸ್ಟ್ ಆಲ್ವೇಸ್ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಎಲ್ಲ ಟೀಚರ್ಸ್ಗಳು ನನಗೆ ಈ ತರ ಒಂದು ಮೆಸೇಜ್ನ ಬರೆದ್ಬಿಟ್ಟು ಈ ಗ್ರೀಟಿಂಗ್ ಕಾರ್ಡ್ನ ಕೊಟ್ಟಿದ್ದಾರೆ. ಸೋ ಬ್ಯೂಟಿಫುಲ್. ಅಂಡ್ ಯಾವಾಗ್ಲೂ ನನ್ನ ಜೊತೆ ಇರುತ್ತೆ ಈ ಕಾರ್ಡು. ವಿಶಿಂಗ್ ವಿ ಡಿಡೆಂಟ್ ಹ್ಯಾವ್ ಟು ಸೇ ಗುಡ್ ಬೈ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಮೂಲಕ ಅವರೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ಎಲ್ಲ ಕೊಲೀಗ್ಸ್ಗಳು ಈ ಥರ ಬರೆದ್ಬಿಟ್ಟು ನನಗೆ ವಿಶ್ ಮಾಡಿ ಹೇಳಿದ್ದಾರೆ. ಆ್ಯಂಡ್ ಅವ್ರು ಇನ್ನೊಂದು ಹೇಳಿದರು ಏನು ಅಂತಂದರೆ, ನೀವು ವಾಪಸ್ ಬಂದಾಗ ಪ್ಲೀಸ್ ಇಲ್ಲೇ ಬನ್ನಿ ಅಂತ ಹೇಳಿದರು. ಸೊ ಐ ಡೋಂಟ್ ನೋ ಏನಾಗುತ್ತೆ ನೆಕ್ಸ್ಟು ಅಂತ. ಸರಿ, ಇವತ್ತು ನಿಮ್ಮ ಸ್ಕೂಲಲ್ಲಿ ಏನಾಯ್ತು ಹೇಳು? ನಿಮ್ಮ ಟೀಚರ್ಗೆ ಹೇಳ್ದ್ಯಾ ನೀನು ಇಂಡಿಯಾಕ್ಕೆ ಹೋಗ್ತಾ ಇದ್ದೀನಿ ಅಂತ? ಹೌದಾ? ಏನಂದ್ರು? ನೀನ್ ಚೆನ್ನಾಗಿದೀಯಾ, ಐ ಲವ್ ಯು. ನೀ ಚೆನ್ನಾಗಿದ್ಯಾ, ಐ ಲವ್ ಯು ಅಂದ್ರ? ಲವ್ ಯು. ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ. ಬಾಯ್.